ನಮ್ಮ ಮೋದಿ ಅವರು ರೆಕಮೆಂಡ್ ಮಾಡಿದ್ದಾರೆ. ಇನ್ನು ಐರಿಷ್ ತರಬೇಕಾಗಿದ್ದು ಅವರೆಲ್ಲರ ಕರ್ತವ್ಯ. ಜೊತೆಗೆ ಎನ್ ಡಿ ಎ ಎಲ್ಲ ಪಕ್ಷಗಳು ಕೇಳಬೇಕು ಆ ಮಾತನ್ನಂತ ಇಲ್ಲಿ ಮಾತದ. ಮೋದಿಯವ್ರ ಪ್ರಕಾರ ಆಗಲಿ ಇನ್ನೊಬ್ಬರ ಪ್ರಕಾರ ಆಗಲಿ ಇಲ್ಲ, ಎಲ್ಲರೂ ಒಪ್ತಾರೆ. ನಿಶ್ಚಿತವಾಗಿಯೂ ರಾಧಾಕೃಷ್ಣ ಅವರು ಉಪರಾಷ್ಟ್ರಪತಿ ಆಗ್ತಾರೆ ಅನ್ನೋದು ಒಂದೇನೋ ಎಲ್ಲ ಕಡೆ ಕೇಳಿ ಬರ್ತಿರುವಂಥ ಮಾತು. ಆದ್ರೆ ಇದೇ ಸಂದರ್ಭದಲ್ಲೇ ಇಂಡಿಯಾ ಸಂಘಟನೆಯಿಂದ ಒಂದಿಷ್ಟು ಮಾತುಗಳು ಕೇಳಿ ಬರೋದು ಏನಪ್ಪ ಅಂತಂದ್ರೆ, ಎನ್ ಡಿ ಎದಿಂದ ಕೆಲವಷ್ಟು ಜನ ಈ ಇಂಡಿಯಾ ಸಂಘಟನೆ ಅಂತ ಹೊರಡ್ತಾ ಇದ್ದಾರೆ, ಬದಲಾಗ್ತಾ ಇದ್ದಾರೆ. ಎಲ್ಲಿದು ಉಪರಾಷ್ಟ್ರಪತಿ ಆಯ್ಕೆ ಸಂದರ್ಭದಲ್ಲೇ ಏನಾದರೂ ತಪ್ಪಿ ಇಂಡಿಯಾ ಸಂಘಟನೆಯಿಂದ ಒಬ್ಬ ಉಪರಾಷ್ಟ್ರಪತಿ ಅಭ್ಯರ್ಥಿ ನಿಲ್ಲಿಸಿದ ಮಾತ್ರ ಭಾಳ ಕಷ್ಟ ಅದ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಮಾತ್ರ ನಮ್ಮ ಇಂಡಿಯಾ ಗಠಬಂಧನದವರು ಸಂಘಟನೆಯವರು ತಮ್ಮದೇ ಆದಂಥ ಉಪರಾಷ್ಟ್ರಪತಿ ಸ್ಪರ್ಧೆಯ ಅಭ್ಯರ್ಥಿನ ಘೋಷಣೆ ಮಾಡಿಲ್ಲ. ಇನ್ನು ಈ ಒಂದು 3-4 ದಿನಗಳಲ್ಲಿ ಆಗಬಹುದೇನೋ ಅನ್ನುವಂಥದ್ದು. ಯಾಕಂದರೆ ಒಂದು ಇತ್ತೀಚೆಗೆ ಮಾತೇನಪ್ಪ ಅಂದ್ರೆ, ನಾಯ್ಡು ಅವರು ಸಹಿತ ನಮ್ಮ ಮೋದಿಯವರ ಆಡಳಿತದಿಂದ ಬೇಸತ್ತಿದ್ದಾರೆ ಅನ್ನುವಂಥ ಮಾತು. ನಿತೀಶ್ ಕುಮಾರ್ ಅಂತ ಅವರು ಇವತ್ತು ಏನಪ್ಪ ಅಂತಂದ್ರೆ ಬಿಹಾರದಲ್ಲಿ ಅವ್ರ ಮಾತು ಕೆಲವರು ಯಾರಿಲ್ದಂಗೆ ಹೋಗ್ಬಿಡೋದು. ಯಾಕಂದ್ರೆ ಈ ಸಲ ಒಂದು ಹೇಳಿ ಗೆದ್ದರೂ ಸಹಿತ ಅವ್ರನ್ನ CM ಮಾಡ್ತಾರೋದು ಗ್ಯಾರಂಟಿ ಇಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಿತೀಶ್ ಮತ್ತು ನಾಯ್ಡು ಅವರು ಏನಾದರೂ ಬದಲಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ನಾಯ್ಡು ಅವರಿಗೂ ಸಹಿತ ತಮ್ಮ ಅಲ್ಲಿ ರಾಜಕೀಯ ಅಸ್ತಿತ್ವ ಬೇಕಾಗಿದೆ ಆಂಧ್ರ ಪ್ರದೇಶದಲ್ಲೇ. ಹೀಗಾಗಿ ನಾಯ್ಡು ಅವರು ಯಾವುದೇ ಸಂದರ್ಭದಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ಒಗ್ಗಟ್ಟಿನಿಂದ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ವಿರೋಧ ಬರ್ತಾರೇನೋ ಅಂತಾರೆ. ಯಾಕಂತಂದ್ರೆ ನಾಯ್ಡು ಅವರಿಗೆ ಅವರು ಮಹತ್ವಾಕಾಂಕ್ಷೆಯಾದಂಥ ವ್ಯಕ್ತಿ. ಮತ್ತು ಇತ್ತೀಚೆಗೆ ಒಂದು ಸ್ವಲ್ಪ ಅವರಿಗೆ ಸಮಾಧಾನಕರವಾಗುವಂಥ ಡೆವಲಪ್ಮೆಂಟ್ ಆಗ್ತಾ ಇಲ್ಲ.